ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪರೀಕ್ಷೆ ಬರೆದಿದ್ದಂತ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಗಿದೆ. ನೀಟ್ ಪರೀಕ್ಷೆಯ ಭದ್ರತೆ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ರಾಜಸ್ಥಾನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹಿನ್ನೆಲೆ ಈಗ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ನೀಟ್ ಪರೀಕ್ಷೆಯ ಭದ್ರತೆ ಬಗ್ಗೆನೇ ಈಗ ಸಾಕಷ್ಟು ಅನುಮಾನ. ರಾಜಸ್ಥಾನದ ಸೀಕರ್ನಲ್ಲಿ ಕೈ ಬರಹದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. 140 ಪ್ರಶ್ನೆಗಳಿದ್ದಂತ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪ ಕೇಳಿಬಂದಿದೆ. ಮೇ 3ನೇ ತಾರೀಕು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆಸಲಾಗಿತ್ತು. 22.79 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಪರೀಕ್ಷೆಗೂ ಮುಂಚೆ ಪ್ರಶ್ನೆ ಪತ್ರಿಕೆ ಕಿಡಿಗೇಡಿಗಳ ಕೈ ಸೇರಿದೆ ಅನ್ನುವಂತ ಆರೋಪ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಸಿಬಿಐನಿಂದ ತನಿಖೆ ಶುರುವಾಗಿದೆ. ಸಿಬಿಐ ತನಿಖೆಗೆ ಆದೇಶಿಸಿದಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿದ್ದಂತ ವಿದ್ಯಾರ್ಥಿಗಳಿಗೆ ಇದರಿಂದಾಗಿ ಟೆನ್ಷನ್ ಹೆಚ್ಚಾಗಿದೆ. ಶೀಘ್ರವೇ ಮರು ಪರೀಕ್ಷೆಗೆ ದಿನಾಂಕವನ್ನ ನಿಗದಿ ಮಾಡಲಾಗುತ್ತಂತೆ. ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ಶೀಘ್ರ ದಿನಾಂಕವನ್ನ ಪ್ರಕಟ ಮಾಡ್ತೀವಿ ಅಂತ NTA ಹೇಳಿದೆ. ಹೀಗಾಗಿ ಈಗ ಪ್ರಾಮಾಣಿಕವಾಗಿ ಓದಿ ನೀಟ್ ಪರೀಕ್ಷೆ ಬರೆದಂತ ಆ ವಿದ್ಯಾರ್ಥಿಗಳಿಗೆ ಪಾಪ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾರೋ ಕಿಡಿಗೇಡಿಗಳು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರಿಂದ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ ಈಗ ಆತಂಕ ಹೆಚ್ಚಾಗಿದೆ. ಮತ್ತೊಮ್ಮೆ ಪರೀಕ್ಷೆ ಬರೆಯುವಂತ ಅನಿವಾರ್ಯತೆ ಎದುರಾಗ್ತಾ ಇದೆ. 22.79 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಆ ವಿದ್ಯಾರ್ಥಿಗಳಲ್ಲಿ ಯಾರು ಕಾಪಿ ಹೊಡೆದ್ರು, ಯಾರು ಲೀಕ್ ಮಾಡಿದ್ರು, ಬಟ್ ಈಗ ಪ್ರಾಮಾಣಿಕವಾಗಿ ಬರೆದವ್ರಿಗೂ ಕೂಡ ಮತ್ತೆ ಪರೀಕ್ಷೆ ಬರೆಯುವಂತ ಮತ್ತೊಂದು ಸವಾಲು ಎದುರಾಗ್ತಾ ಇದೆ. ದೇಶದಾದ್ಯಂತ ನೀಟ್ ಪರೀಕ್ಷೆ ರದ್ದತಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪರೀಕ್ಷೆ ಅಕ್ರಮಗಳ ನಡುವೆ ಪ್ರಶ್ನೆ ಪತ್ರಿಕೆ ಲೀಕ್ ಹಿನ್ನೆಲೆ ದೆಹಲಿಯಲ್ಲಿ ರೊಚ್ಚಿಗೆದ್ದಂತ NSUI ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ NSUI ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಭದ್ರತಾ ವೈಫಲ್ಯಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಬಲಿ ಕೊಡೋದಾದ್ರೂ ಯಾತಕ್ಕೆ? ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡ ಕಾರಿದಂತ NSUI ಕಾರ್ಯಕರ್ತರು ಕರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರಣ, ಸಾಕಷ್ಟು ವರ್ಷಗಳ ಕಾಲ ಓದಿರ್ತಾರೆ, ಈ ಎಕ್ಸಾಮ್ ಬರಿಬೇಕು ಅಂತ ಕನ್ಸು ಕಂಡಿರ್ತಾರೆ. ವೈದ್ಯಕೀಯ ಪ್ರವೇಶಕ್ಕೆ ಅಂತೇಳಿ ಬರೆಯುವಂತ ಈ ಎಕ್ಸಾಮ್ ಏನಿದೆ, ದೇಶದಾದ್ಯಂತ 22ಕ್ಕೂ ಹೆಚ್ಚು ಲಕ್ಷ ಮಂದಿ ಏನಿದ್ದಾರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿದ್ರು. ಅದ್ರಲ್ಲಿ ಯಾರೋ ಕಿಡಿಗೇಡಿಗಳು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಾರೆ, ಅದರಿಂದ ಇನ್ಯಾರೋ ಉಪಯೋಗ ಪಡ್ಕೊಳ್ತಾರೆ ಅಂತಂದ್ರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಈಗ ಮತ್ತೆ ಪರೀಕ್ಷೆಯ ದಿನಾಂಕವನ್ನ ಪ್ರಕಟ ಮಾಡ್ತಾರಂತೆ. ಬಟ್ ಇದಕ್ಕೆ ಮತ್ತೆ ಯಾವುದೇ ಫೀಸ್ ಇರೋದಿಲ್ಲ ಅಥವಾ ದಾಖಲಾತಿಗಳನ್ನ ಮತ್ತೆ ಸಬ್ಮಿಟ್ ಮಾಡೋದು ಅನ್ನೋದು ಇರೋದಿಲ್ಲ. ಬಟ್ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಪರೀಕ್ಷೆಯ ದಿನಾಂಕ ಯಾವಾಗ ಅನ್ನೋದನ್ನ ಪ್ರಕಟ ಮಾಡ್ತಾರಂತೆ. ಬಟ್ NSUI ಕಾರ್ಯಕರ್ತರು ದೆಹಲಿಯಲ್ಲಿ ರೊಚ್ಚಿಗೆದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಭದ್ರತಾ ವೈಫಲ್ಯದಿಂದಾಗಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. 2 ಬಾರಿ ಎಕ್ಸಾಮ್ ಬರಿಬೇಕು ಅಂದ್ರೆ ಏನ್ ಕತೆ ಅಂತ. ನೋಡಿ, ದೇಶದಾದ್ಯಂತ ಯಾವುದೇ ಒಂದು ಪರೀಕ್ಷೆ ಆಗ್ಬೇಕು ಅಂದ್ರೂ ಕೂಡ ಮೊದಲನೇದಾಗಿ ಭದ್ರತೆ ಮುಖ್ಯ ಆಗುತ್ತೆ. ಜೊತೆಗೆ ಆ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳ ಕೈ ಸೇರುವವರೆಗೂ ಕೂಡ ಎಲ್ಲೂ ಲೀಕ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳೋದು ಕೂಡ ಪ್ರಮುಖ ಅಂಶ ಆಗಿರುತ್ತೆ. ಬಟ್ ಇಲ್ಲಿ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಬಿಟ್ಟಿದೆ. ಕೈ ಬರಹದಲ್ಲಿ ಬರೆದಿದ್ದಂತ 140 ಪ್ರಶ್ನೆಗಳುಳ್ಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಪ್ರಾಮಾಣಿಕವಾಗಿ ಬರೆದ ವಿದ್ಯಾರ್ಥಿಗಳಿಗೂ ಈಗ ಟೆನ್ಷನ್ ಹೆಚ್ಚಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೀಟ್ ಪರೀಕ್ಷೆ ಬರೆದ ಕೆಲವೇ ದಿನಗಳಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತ ಆರೋಪ ಕೇಳ್ಬರ್ತಿದೆ. ಮತ್ತೊಮ್ಮೆ ಪರೀಕ್ಷೆ ಬರಿಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರಿಗೆ ಆತಂಕ ಹೆಚ್ಚಾಗುತ್ತೆ. ಮತ್ತೇನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ನಾವು ಇಡೀ ದೇಶದಲ್ಲಿ ಯಾವ್ದಾದ್ರು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಯುತ್ತೆ ಅಂತಂದ್ರೆ ಅದು ನೀಟ್ ಎಕ್ಸಾಮ್ ಆಗಿರುತ್ತೆ. MBBS ಮತ್ತೆ BDS ಗೆ ಪರೀಕ್ಷೆ ಕೋರ್ಸ್ ಗಳಿಗೆ ನಡೀತಾ ಇರುವಂತ ಪರೀಕ್ಷೆ ಇಡೀ ದೇಶಾದ್ಯಂತ ನಡೆಯುತ್ತೆ. ಆದ್ರೆ
ಈಗ ಕಳೆದ ಮೇ 3ನೇ ತಾರೀಕು ನಡೆದಂತಹ ಪರೀಕ್ಷೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಿದೆ. ಯಾಕೆಂತಂದ್ರೆ ರಾಜಸ್ಥಾನದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಸೊ ಇದನ್ನ ಕೇಂದ್ರ ಸರ್ಕಾರನು ಕೂಡ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಸಿಬಿಐ ತನಿಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಈ ಒಂದು ಪರೀಕ್ಷೆ ಕೈಯಲ್ಲಿ ಬರೆದಿರುವಂತಹ ಪ್ರಶ್ನೆ ಪತ್ರಿಕೆ ಏನ್ ಲೀಕ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ಏನ್ ಸಿಗ್ತಾ ಇದೆ. ಸೊ ಇದು ಮತ್ತೊಮ್ಮೆ ಪರೀಕ್ಷೆಯನ್ನ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನೀಟ್ ಚಿಂತನೆಯನ್ನ ಮಾಡ್ತಾ ಇದೆ. ಇದು ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಬರೆದಂತಹ ಸ್ಟೂಡೆಂಟ್ಸ್ ಗಳಿಗೆ ಇದೊಂದು ರೀತಿ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಈ ಒಂದು ಮರು ಪರೀಕ್ಷೆ ಆಗ್ಬೇಕು ಅನ್ನುವಂತ ತೀರ್ಮಾನ ಯಾವಾಗ ಹೊರಗೆ ಬಿತ್ತೋ ಇಡೀ ದೇಶಾದ್ಯಂತ ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದೆಹಲಿಯಲ್ಲಿ ಈಗಾಗಲೇ NSUI ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಒಂದ್ ಕಡೆ ನೀಟ್ ಎಕ್ಸಾಮ್ ಪಾರದರ್ಶಕವಾಗಿ ಹಿಂದೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಅಂತಹ ಒಂದು ಪಾರದರ್ಶಕವಾಗಿ ಇರುವಂತಹ ಪರೀಕ್ಷೆಯಲ್ಲೂ ಕೂಡ ಈಗ ಅಕ್ರಮ ಆಗಿದೆ ಅನ್ನುವಂಥದ್ದು, ಅಕ್ರಮ ಅನ್ನೋದಕ್ಕಿಂತ ಅದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದು ವಿಚಾರವನ್ನ ಈಗ ಗಂಭೀರವಾಗಿ ಪರಿಗಣಿಸಿದೆ. ಸಿಬಿಐ ಕೂಡ ಈಗ ತನಿಖೆಯನ್ನ ನಡೆಸುವಂತ ಕೆಲಸ ಮಾಡ್ತಿದೆ. ಅಂದ್ರೆ ರಾಜಸ್ಥಾನದಲ್ಲಿ ಯಾರು ಈ ರೀತಿಯಾದಂತ ಕೈಯಲ್ಲಿ ಬರೆದ ಪ್ರಶ್ನೆ ಪತ್ರಿಕೆಯನ್ನ ಯಾರು ಕೊಟ್ರಿ, ಯಾವ ಮಾರ್ಗದ ಮೂಲಕ ಅದು ಲೀಕ್ ಆಯ್ತು ಅನ್ನುವಂಥದ್ದನ್ನ ಈಗ ತನಿಖೆ ನಡೆಸುವಂತ ಕೆಲಸಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಸೊ ಈ ಕುರಿತಂತೆ ಸಿಬಿಐ ಕೂಡ ಈಗ ತನಿಖೆಯನ್ನು ಆರಂಭ ಮಾಡಿದೆ. ಆದ್ರೆ ಈ ಒಂದು ಯಾರು ಮಾಡಿರುವಂತ ತಪ್ಪಿಗೆ ಈಗ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಮಟ್ಟದ ಅನ್ಯಾಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೌಖ್ಯ ಉಲ್ಲಾಸ್, ಈಗ ಪ್ರತಿ ಬಾರಿ ಯಾವುದೇ ಒಂದು ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತ ಸಂದರ್ಭದಲ್ಲೂ ಸಫರ್ ಮಾಡೋದು ಯಾವುದೇ ಅಧಿಕಾರಿಗಳಲ್ಲ ಅಥವಾ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿದವರಲ್ಲ, ಬದಲಿಗೆ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು. ಹೀಗಾಗಿ ಈಗಾಗಲೇ ದೆಹಲಿಯಲ್ಲಿ NSUI ಕಾರ್ಯಕರ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಸ್ಟೆಪ್ ಏನು ಅಂತ? ಈಗ ಅನಿವಾರ್ಯವಾಗಿ ಸರ್ಕಾರನೇ ತೀರ್ಮಾನ ಮಾಡಿರೋದ್ರಿಂದ ಇದನ್ನ UGC ಅಂದ್ರೆ ನೀಟ್ ಎಕ್ಸಾಮ್ ಏನ್ ನಡೆಸುತ್ತೆ ಅದು ಈಗ ತೀರ್ಮಾನ ಮಾಡಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅನ್ನುವಂಥದ್ದು ಗೊತ್ತಾಯ್ತು ತಕ್ಷಣನೇ ರದ್ದು ಮಾಡುವಂತ ಕೆಲಸವನ್ನ ಮಾಡಿದೆ. ಸೊ ಈಗ ಅನಿವಾರ್ಯವಾಗಿ ವಿದ್ಯಾರ್ಥಿಗಳು ಈಗ ಯಾವುದೇ ಒಬ್ಬ ಸ್ಟೂಡೆಂಟ್ ಸೆಕೆಂಡ್ PUC ಆದ್ಮೇಲೆ ನಾನು MBBS ಮಾಡ್ಬೇಕು ಅಥವಾ BDS ಮಾಡ್ಬೇಕು ಅನ್ನುವಂಥದ್ದು ಸಾಕಷ್ಟು ಕನಸನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಮಾರ್ಗ ಅಂತಂದ್ರೆ ನೀಟ್ ಎಕ್ಸಾಮ್ ಅನ್ನ ಅತ್ಯಂತ ಉನ್ನತ ಅಂಕವನ್ನ ಪಡೆದು ಪಾಸ್ ಆಗುವಂಥದ್ದು. ಈಗ ಅದೇ ಇಲ್ಲ ಅಂತಂದ್ರೆ ಅವರ ಕನಸಿಗೆ ತಣ್ಣೀರೇರಿಸುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಅನಿವಾರ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸಬೇಕಾದಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಯಾಕೆಂತಂದ್ರೆ ಅವ್ರು ನೀಟ್ ಎಕ್ಸಾಮ್ ಅನ್ನ ಬರ್ಲಿಲ್ಲ, ಅದನ್ನ ಪಾಸ್ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ದಂತ ವೈದ್ಯಕೀಯ ಆಗಿರ್ಬೋದು ಅಥವಾ MBBS ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಎಷ್ಟೇ ಕಷ್ಟ ಆದ್ರೂ ಕೂಡ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿಂದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆಯನ್ನ ಬರೀಲೇಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ಪರೀಕ್ಷೆ ಮೊದಲ ಟೈಮ್ ನೀಟ್ ಎಕ್ಸಾಮ್ ಬರೆದಾಗ ಸಾಕಷ್ಟು ಕಸರತ್ತನ್ನ ಮಾಡಿ ಅಥವಾ ಸಾಕಷ್ಟು ಅಭ್ಯಾಸವನ್ನ ಮಾಡಿ ಪರೀಕ್ಷೆಗೆ ಹಾಜರಾಗಿರ್ತಾರೆ. ಸದ್ಯ ಎಕ್ಸಾಮ್ ಮುಗಿತು ಅನ್ನುವಂತ ನಿಟ್ಟುಸಿರು ಬಿಡುವಂತ ಸಂದರ್ಭದಲ್ಲೇನೆ ಈಗ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಈ ರೀತಿಯಾದಂತ ಒಂದು ತೀರ್ಮಾನವನ್ನ ಕೈಗೊಂಡಿರುವಂತದ್ದು ನಿಜವಾಗ್ಲೂ ಅವರಿಗೆ ಬೇಸರವನ್ನ ತರಿಸಿರುವಂತದ್ದು. ಸೌಖ್ಯ ಉಲ್ಲಾಸ್, ಈಗ ಒಂದ್ಸಲ ಅಂತೂ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ಇದರಿಂದ ಮತ್ತೆ ಆತಂಕ ಹೆಚ್ಚಾಗಿದೆ. ಬಟ್ ನೆಕ್ಸ್ಟ್ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡೋದಕ್ಕೆ, ಭದ್ರತೆಯನ್ನ ಕಲ್ಪಿಸೋದಕ್ಕೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ? ಈ ಹಿಂದೆನೂ ಕೂಡ ಭದ್ರತೆ ಇತ್ತು, ಪಾರದರ್ಶಕತೆ ಇತ್ತು, ಆದ್ರೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಮುಂದೆ ಯಾವ ರೀತಿ ಕ್ರಮ ಆಗುತ್ತೆ ಅಂತ? ಸೌಖ್ಯ, ಈಗ ಬೇರೆ ಎಕ್ಸಾಮ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂದ್ರೆ ಇದು ಒಂದು ಲಿಮಿಟೆಡ್ ಆದಂತ ಒಂದು ಬೌಂಡ್ರಿ ಇದೆ. ಅಂದ್ರೆ ರಾಜ್ಯ ಸರ್ಕಾರದ ಒಳಗಡೆ ಎಲ್ಲಿ ಯಾವ ಮಾಡೆಲ್ ನ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅನ್ನೋದನ್ನ ತನಿಖೆ ಹಚ್ಚುವಂತದ್ದು ತುಂಬಾ ಸುಲಭ ಆಗುತ್ತೆ. ಆದ್ರೆ ನೀಟ್ ಎಕ್ಸಾಮ್ ಇಡೀ ದೇಶಾದ್ಯಂತ ನಡೆಯುವಂತಹ ಪರೀಕ್ಷೆ ಆಗಿರೋದ್ರಿಂದ ಸುಮಾರು 7,000ಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ ಇಡೀ ದೇಶಾದ್ಯಂತ ಪರೀಕ್ಷೆಗಳು ನಡೆದಿತ್ತು. 4 ರಿಂದ 5 ಲಕ್ಷ ವಿದ್ಯಾರ್ಥಿಗಳು MBBS ಮತ್ತೆ BDS ಕೋರ್ಸ್ಗಳಿಗೆ ಪರೀಕ್ಷೆಯನ್ನ ಬರೆದಿದ್ರು. ಆದ್ರೆ ಈಗ CBI ನ ತಕ್ಷಣನೇ ಯಾವಾಗ 3ನೇ ತಾರೀಕು ನಡೆದಿರುವಂತಹ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅನ್ನೋದು ಗೊತ್ತಾಯ್ತು, ತಕ್ಷಣನೇ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಇದನ್ನ CBI ಗೆ ವಹಿಸುವಂತ ಕೆಲಸವನ್ನ ಮಾಡಿದೆ. CBI ಅಂತಂದ್ರೆ ಇಡೀ ದೇಶಾದ್ಯಂತ ಎಲ್ಲಿ ಯಾವ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ಸೆಂಟರ್ ನಲ್ಲಿ ಲೀಕ್ ಆಯ್ತು, ಇದಕ್ಕೆ ಕಾರಣ ಯಾವ ಮಾರ್ಗದ ಮೂಲಕ ಲೀಕ್ ಆಯ್ತು, ಅಥವಾ ಪ್ರಶ್ನೆ ಪತ್ರಿಕೆ ನಾರ್ಮಲ್ ಆಗಿ ಹಿಂದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂತಂದ್ರೆ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ಮಾಡೆಲ್ ಪ್ರಿಂಟೆಡ್ ಮಾಡೆಲ್ ಲೀಕ್ ಆಗ್ತಾ ಇತ್ತು. ಆದ್ರೆ ಈಗ ಕೈಯಲ್ಲಿ ಬರೆದಿರುವಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಅದರ ಹ್ಯಾಂಡ್ ರೈಟಿಂಗ್ ಯಾವುದು, ಎಲ್ಲಿ ಲೀಕ್ ಆಯ್ತು, ಎಲ್ಲವನ್ನು ಕೂಡ ಕೂಲಂಕಷವಾಗಿ ತನಿಖೆ ನಡೆಸುವಂತ ಕೆಲಸ ಈಗ CBI ಮಾಡ್ತಾ ಇದೆ. ಸೊ ಜೊತೆಗೆ ಈಗ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯನ್ನು ಕೂಡ ಮತ್ತೊಂದು ಭರವಸೆಯನ್ನ ಕೊಟ್ಟಿದೆ. ಸೊ ಈಗ ತಪ್ಪಾಗಿದೆ, ತಪ್ಪು ಯಾರು ಮಾಡಿದ್ರೆ ಅವರಿಗೆ ಶಿಕ್ಷೆ ನಾವು ಕೊಡುವಂತ ಕೆಲಸ ಆಗತ್ತೆ. ಆದ್ರೆ
ಮುಂಬರುವಂತ ನೀಟ್ ಎಕ್ಸಾಮ್ಗೆ ನಾವು ಏನ್ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅದು ಇನ್ನು ಮುಂದೆ ಈ ರೀತಿಯಾದಂತ ಸಮಸ್ಯೆ ಆಗ್ಬಾರ್ದು ಅಥವಾ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯಲ್ಲಿ ನಾವು ಪರೀಕ್ಷೆಯನ್ನ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳು ಆತಂಕವನ್ನ ಬಿಟ್ಟು ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಒಂದು ಕಿವಿ ಮಾತನ್ನ ಕೂಡ ಹೇಳುವಂತ ಕೆಲಸವನ್ನ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಹೇಳಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ನೋಡಿ, ಪ್ರತಿ ಬಾರಿಯೂ ಕೂಡ ಇದೇ NSUI ಕಾರ್ಯಕರ್ತರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅನ್ನುವಂಥ ಕಾರಣಕ್ಕಲ್ಲ, ಯಾವುದೇ ಒಂದು ಪರೀಕ್ಷೆ ಆದಾಗ್ಲೂ ಅದು PSI ಇರ್ಬೋದು ಅಥವಾ ಈ ನೀಟ್ ಎಕ್ಸಾಮ್ ಇರ್ಬೋದು, ಎಕ್ಸಾಮ್ ಆದಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಸಫರ್ ಮಾಡೋದು ಯಾರು? ಎಕ್ಸಾಮ್ ಬರ್ದಂತವ್ರು. ಈಗಲೂ ಕೂಡ ಅದೇ ಆತಂಕ, ಟೆನ್ಷನ್ ಹೆಚ್ಚಾಗ್ತಾ ಇದೆ. ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಬರ್ದಂತ ವಿದ್ಯಾರ್ಥಿಗಳೀಗ ಮತ್ತೊಮ್ಮೆ ಎಕ್ಸಾಮ್ ಬರಿಬೇಕು ಅಂತೇಳಿ. ಈಗ ಯಾವಾಗ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತಾರೆ, ಮೆಂಟಲಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮ್ ಬರ್ದಿರ್ತಾರೆ, ಆಗ ಇರುವಂತ ಆ ಪ್ರಿಪರೇಷನ್ ಇರ್ಬೋದು, ಆ ಮೆಂಟಲ್ ಸ್ಟೇಬಿಲಿಟಿ ಇರ್ಬೋದು, ಪ್ರತಿಯೊಂದು ಕೂಡ ಈಗ ಚೇಂಜ್ ಆಗಿರುತ್ತೆ. ಒಂದು ನಿಟ್ಟುಸಿರು ಬಿಟ್ಟಿರ್ತಾರೆ ಎಕ್ಸಾಮ್ ಬರ್ದ್ವಿ ಅಂತ. ಬಟ್ ಈಗ ಹೆಂಗ್ ಅಟೆಂಡ್ ಮಾಡೋದು ಅಂತ ದೇಶದಾದ್ಯಂತ ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆ ಈಗ ಪರೀಕ್ಷಾ ಶುಲ್ಕ ವಾಪಸ್ ನೀಡುವುದಾಗಿ ಹೇಳಿಕೆ ಕೊಡಲಾಗಿದೆ NTA ಕಡೆಯಿಂದ. ಸದ್ಯದಲ್ಲೇ ಮರು ಪರೀಕ್ಷೆಯ ದಿನಾಂಕ ನಿಗದಿ ಮಾಡಲಾಗುತ್ತೆ. ಆ ದಿನಾಂಕ ಪ್ರಕಟ ಮಾಡ್ತಾರೆ. ಪರೀಕ್ಷಾ ಕೇಂದ್ರಗಳು ಕೂಡ ಬದಲಾಗೋದಿಲ್ಲ, ಅದೇ ಪರೀಕ್ಷಾ ಕೇಂದ್ರಗಳು. ದೇಶದಾದ್ಯಂತ ನೀಟ್ ಪರೀಕ್ಷೆ ರದ್ದಾಗಿದೆ ನಿಜ, ಬಟ್ ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು ಮತ್ತೆ ಅಂದಾಗ ಆ ಪರೀಕ್ಷಾ ಶುಲ್ಕವನ್ನ ಮತ್ತೆ ಪಾವತಿ ಮಾಡಬೇಕು ಅಂತ ಇಲ್ಲ. ಈ ಹಿಂದೆ ಏನ್ ಪರೀಕ್ಷಾ ಶುಲ್ಕವನ್ನ ಪಾವತಿ ಮಾಡಿರ್ತಿಲ್ಲ, ಅದೇ ಶುಲ್ಕವನ್ನೇ ಅವರು ಮರುಪಾವತಿ ಮಾಡೋದ್ರ ಮೂಲಕ ಅದೇ ಎಕ್ಸಾಮ್ ಸೆಂಟರ್ ಅಲ್ಲೇ ನೀವು ಎಕ್ಸಾಮ್ ಬರೀಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಒಟ್ನಲ್ಲಿ ದೇಶದಾದ್ಯಂತ ಈಗ ನೀಟ್ ಪರೀಕ್ಷೆ ರದ್ದಾಗಿದೆ. ಮತ್ತೊಮ್ಮೆ ಪರೀಕ್ಷೆ ನಡೆಸ್ತಾರೆ. ಆ ದಿನಾಂಕ ಇನ್ನೂ ಕೂಡ ಪ್ರಕಟ ಆಗಬೇಕಿದೆ. ಜಿಲೆಟಿನ್ ಕಡ್ಡಿ ಸಿಕ್ಕ ಜಾಗದಲ್ಲಿ ಟೈಮರ್ ಮತ್ತೆ ಪತ್ತೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಟೈಮರ್ ಪತ್ತೆ ಆಗಿದೆ, ಈ ವಿಚಾರಕ್ಕೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರೋದು. ಬಾಂಬ್ ಬೆದರಿಕೆ ಕರೆ ಮಾಡಿದವನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ, ಅವನನ್ನು ಕೂಡ ತನಿಖೆ ಮಾಡ್ತಿದ್ದಾರೆ. NIA ಕೂಡ ತನಿಖೆ ಮಾಡೋದಕ್ಕೆ ಕೇಳಿದ್ದಾರೆ, ಅವರಿಗೂ ತನಿಖೆ ಮಾಡೋದಕ್ಕೆ ಕೊಡ್ತೀವಿ. ಇನ್ನು ಪ್ರಧಾನಿ ಬರೋ ಕಾರ್ಯಕ್ರಮಕ್ಕೆ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ಭದ್ರತಾ ಲೋಪ ಏನೀಗ ಆರೋಪ ಕೇಳಿ ಬಂದಿದೆಯಲ್ಲ, ಅದಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಹಾಗೂ ಕೇಂದ್ರ ಸೆಕ್ಯೂರಿಟಿ ಕೊಡ್ತೀವಿ. ಬೆಳಗ್ಗೆ 9 ಗಂಟೆಗೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಟೆರರಿಸಂಗೆ ಲಿಂಕ್ ಬಗ್ಗೆ ಈಗಲೇ ಅದನ್ನ ಹೇಳೋದಕ್ಕೆ ಬರಲ್ಲ, ತನಿಖೆ ಆಗ್ಲಿ ನೋಡೋಣ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದರು ಅಂತೇಳಿ ಅವನನ್ನು ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIAನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಭಾಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನು ಈಗ 9 ಗಂಟೆಗೆ ಮೊದಲೇ ಅಂದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ಸುತ್ತೆ. ಟೆರರಿಸಂ ಆಕ್ಟಿವಿಟಿಗೆ ಏನಾದರೂ ಕನೆಕ್ಟ್ ಇದೆಯಾ ಸರ್? ಗೊತ್ತಿಲ್ಲ, ಅದನ್ನು ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು,